ಪ್ರಯಾಗರಾಜ್ನ ದೇವಭೂಮಿಯಲ್ಲಿ ಕಾಲ್ತುಳಿತ ಆಗಿ 30 ಜನ ಮೃತಪಟ್ಟು ಇವತ್ತು ಪರಿಸ್ಥಿತಿ ಹೇಗಿದೆ ಅಂತ ಕೇಳಿದರೆ ಕಾಲ್ತುಳಿತ ಆಗಿ ನಿನ್ನೆ ಅಷ್ಟೆಲ್ಲ ಆತಂಕದ ವಾತಾವರಣ ಇದ್ದರೂ ಕೂಡ ಇವತ್ತು ಮತ್ತೆ ಪರಿಸ್ಥಿತಿ ಎಂದಿನಂತೆ ಆಗಿದೆ. ಜನರು ಬರುವ ಯಾತ್ರಿಕರು ನಿಗದಿತವಾಗಿ ಪ್ರತಿದಿನವೂ ಕೂಡ ಕೋಟಿ ಕೋಟಿ ಜನ ಏನು ಬರ್ತಾ ಇದ್ರು, ಇವತ್ತು ಕೂಡ ಆ ಹರಿವನ್ನು ಗಮನಿಸ್ತಾ ಇದ್ದೀರಿ ನೀವು. ಜನರ ಹರಿವು ಹಾಗೆ ಇದೆ, ಜನರ ಸುನಾಮಿ ಹಾಗೆ ಇದೆ. ನಿನ್ನೆ ಮೌನಿ ಸ್ನಾನ ಇತ್ತು, ಮೌನಿ ಅಮಾವಾಸ್ಯೆ ಇತ್ತು. ನಿನ್ನೆ ಸುಮಾರು 10 ಕೋಟಿಯಷ್ಟು ಜನ ಪ್ರಯಾಗ್ರಾಜ್ನ ಸಂಗಮದಲ್ಲಿ ಬಂದು ಸ್ನಾನವನ್ನು ಮಾಡಿದ್ರು, ಪುಣ್ಯ ಸ್ನಾನ ಮಾಡಿದ್ರು. ಇವತ್ತೂ ಕೂಡ ನಿನ್ನೆ ಕಾಲ್ತುಳಿತಾಗಿ, ನಿನ್ನೆ ಅಷ್ಟೆಲ್ಲ ದುರಂತ ಆಗಿ ಜನ ಇವತ್ತು ಕಡಿಮೆ ಆಗ್ತಾರೇನೋ ಅಂತ ಅಂದ್ಕೊಂಡಿದ್ವಿ. ಆದರೆ ಇವತ್ತು ಕೂಡ ಜನರ ಹರಿವು ಮಾತ್ರ ಹಾಗೇ ಇದೆ. ರೈಲುಗಳನ್ನು ಬಂದ್ ಮಾಡಿದ್ದಾರೆ, VIP ಪಾಸ್ಗಳನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಯಾವುದೇ ಪಾಸ್ ಆಗಿರ್ಬೋದು, ಯಾವ ಒಂದು ಕೂಡ ಇಲ್ಲಿ ವರ್ಕೌಟ್ ಆಗ್ತಾ ಇಲ್ಲ. ಅದರ ಹೊರತಾಗಿಯೂ ಕೂಡ ಜನರ ಹರಿವು ಮಾತ್ರ ಹಾಗೆ ಇದೆ. ಈ ಮಾರ್ಗವಾಗಿ ಯಾವುದೇ ಪ್ರೈವೇಟ್ ವೆಹಿಕಲ್ಗಳಿಗೆ ಮೂವ್ಮೆಂಟ್ ಇಲ್ಲ. ಈ ಮಾರ್ಗವಾಗಿ ಯಾವುದೇ ವಾಹನಗಳಿಗೆ ಅಲೌ ಇಲ್ಲ. ಅಸೆನ್ಷಿಯಲ್ ಮಾತ್ರ, ಏನಾದರೂ ಅಗತ್ಯ ತುರ್ತು ಸೇವೆಗಳ ವಾಹನಗಳಿದ್ರೆ ಮಾತ್ರ ಹೋಗೋದಕ್ಕೆ ಅವಕಾಶ. ಅದರ ಹೊರತಾಗಿ ಯಾವುದು ಕೂಡ ಎಂಟ್ರಿ ಇಲ್ಲ. ಜನ ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಪಾರ್ಕಿಂಗ್ ಜಾಗದಿಂದ ಸುಮಾರು 10 ಕಿಲೋಮೀಟರ್ ನಡೆದುಕೊಂಡು ಸಂಗಮವನ್ನು ಕ್ರಮಿಸಬೇಕು. ನಿನ್ನೆ ಸಂಗಮ್ ಘಾಟ್ನಲ್ಲೇ ದುರಂತ ಆಗಿರೋದು. ಇವತ್ತು ಈಗ ಸಂಗಮ್ ಘಾಟ್ಗೆ ಹೋಗ್ತಿರುವಂತ ಜನ ನೋಡಿ ಎಷ್ಟು ಸಂಖ್ಯೆಯಲ್ಲಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಒಟ್ಟಾರೆ ನಾವು ನೋಡ್ತಾ ಇದ್ರೆ ಈ ಪ್ರಯಾಗರಾಜ್ನ ದೇವಭೂಮಿಯಲ್ಲಿ ಮಹಾ ಕುಂಭಮೇಳ ಏನು ನಡೀತಾ ಇದೆ, ಈ ಮಹಾ ಕುಂಭಮೇಳಕ್ಕೆ ಆಗಮಿಸುವಂತ ಯಾತ್ರಿಕರ ಸಂಖ್ಯೆ ನಿನ್ನೆ ಕಾಲ್ತುಳಿತ ಆದ್ರೂ ಕೂಡ ಒಂದು ಸ್ವಲ್ಪವೂ ಕೂಡ ಕಡಿಮೆ ಆಗಿಲ್ಲ. ಬಹುಶಃ ಇವತ್ತು ಕೂಡ ಒಂದು 3 ರಿಂದ 4 ಕೋಟಿ ಜನ ಪ್ರಯಾಗ್ರಾಜ್ನಲ್ಲಿ ಈ ಪುಣ್ಯ ಸ್ನಾನವನ್ನ ಮಾಡಬಹುದು ಅನ್ನೋದ್ರ ಬಗ್ಗೆ ಈ ಕ್ರೌಡ್ ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ರಿಪಬ್ಲಿಕ್ ಕನ್ನಡ ಈ ಸ್ಥಳದಲ್ಲಿದ್ದು ಸಂಪೂರ್ಣವಾದಂತ ಇಲ್ಲಿನ ಮೆಗಾ ಕವರೇಜ್ ಮಾಡ್ತಾ ಜನರಿಗೆ ಮಹಾ ಕುಂಭಮೇಳದ ಚಿತ್ರಣವನ್ನ, ಇಲ್ಲಿನ ವೈವಿಧ್ಯತೆಯನ್ನ ತೋರಿಸುವಂತ ಪ್ರಯತ್ನ ಮಾಡ್ತಾ ಇದೆ. ದೇವಭೂಮಿ ಪ್ರಯಾಗರಾಜ್ನ ಮಹಾ ಕುಂಭಮೇಳಕ್ಕೆ ಆಗಮಿಸುತ್ತಿರುವಂತ ಯಾತ್ರಿಕರ ಸಂಖ್ಯೆ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಹರಿದು ಬರ್ತಾ ಇದೆ. ಸುನಾಮಿಯ ರೀತಿಯಲ್ಲಿ ಆವರಿಸಿಕೊಳ್ತಾ ಇದ್ದಾರೆ. ನೋಡಿ, ನಿನ್ನೆ ಮೌನಿ ಅಮಾವಾಸ್ಯೆಯ ಪಾವಿತ್ರ್ಯ ಸ್ನಾನ ನಿನ್ನೆ ಇತ್ತು. ಇವತ್ತು ಕೂಡ ಶಾಹಿ ಸ್ನಾನ ಏನಿಲ್ಲ, ವಿಶೇಷವಾದ ಸ್ನಾನ ಏನಿಲ್ಲದೆ ಇದ್ರು ಕೂಡ ಕೋಟಿ ಕೋಟಿ ಸಂಖ್ಯೆಯ ಯಾತ್ರಿಕರು ಬಂದು ಈ ಸಂಗಮ ಘಾಟ್ನಲ್ಲಿ ಸ್ನಾನ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. ನಿನ್ನೆಗೆ ಕಂಪೇರ್ ಮಾಡಿದ್ರೆ, ನಿನ್ನೆಗೆ ಹೋಲಿಸ್ಕೊಂಡ್ರೆ ಇವತ್ತು ಸ್ವಲ್ಪ ಯಾತ್ರಿಕರ ಸಂಖ್ಯೆ ಕಡಿಮೆ ಇದೆ ಅನ್ನೋದು ಬಿಟ್ರೆ ಸ್ವಲ್ಪ ಕಮ್ಮಿ ಇದೆ. ಆದ್ರೆ ಈ ಹೊತ್ತಿನವರೆಗೂ ಕೂಡ ಎಷ್ಟು ಜನ ಸ್ನಾನ ಮಾಡಿದ್ದಾರೆ ಅಂತ ಕೇಳಿದ್ರೆ ಸುಮಾರು ಈ ಹೊತ್ತಿನವರೆಗೂ ಕೂಡ 1 ಕೋಟಿಯಷ್ಟು ಜನ ಸ್ನಾನ ಆಗಿದೆ. ರಾತ್ರಿ 12 ಗಂಟೆಯಿಂದ ಈ ಹೊತ್ತಿನವರೆಗೂ 1 ಕೋಟಿವರೆಗೂ ಕೂಡ ಜನ ಸ್ನಾನ ಮಾಡಿದ್ದಾರೆ. ಇನ್ನೂ ಕೂಡ ಜನ ಸಂಗಮ್ ಘಾಟ್ನಲ್ಲಿ ಸ್ನಾನ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀರಿ. 46 ದಿನಗಳ ಕಾಲ ನಡೆಯುವಂತ ಮಹಾ ಕುಂಭಮೇಳ, ಸುಮಾರು 3 ಪೀಳಿಗೆಗೂ ಕೂಡ ಸಿಗದಂತ ಮಹಾ ಕುಂಭಮೇಳ ನಮಗೆಲ್ಲರಿಗೂ ಕೂಡ ನೋಡೋದಕ್ಕೆ ಸಿಕ್ಕಿರೋದು ನಮ್ಮ ಅದೃಷ್ಟ ಅಂತ ಹೇಳಿ ಬಂದಿರುವಂತ ಜನ ಸ್ನಾನ ಮಾಡ್ತಾ ಇದ್ದಾರೆ, ಮಹಾಕುಂಭದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಇದೆ ಅವರಿಗೆ. ತರ್ಪಣವನ್ನ ಬಿಟ್ಟು, ತಮ್ಮ ಅಗಲಿರುವಂತವರಿಗೆ ತರ್ಪಣವನ್ನ ಬಿಟ್ಟು ವಿಶೇಷವಾದಂತ ಸ್ನಾನ ಮಾಡ್ತಿರುವವರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ನೋಡಿ, ಇರೋರೆಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ. ಜೈ ಕರ್ನಾಟಕ, ಇದರಾವ್ ಸರ್, ಜೈ ಕರ್ನಾಟಕ ಮಾತೆ, ಜೈ ಕನ್ನಡ. ನೋಡಿ ಹೆಂಗಿದೆ ಜನ, ಏನು ಎತ್ತ ಅಂತ ಹೇಳಿ ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಅವ್ರನ್ನೇ ಕೇಳೋಣ ಏನು ಎತ್ತ, ಹೇಗಿದೆ ಪರಿಸ್ಥಿತಿ ಎಲ್ಲ, ಹೇಗಿದೆ ಕ್ರೌಡ್ ಎಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಚೆನ್ನಾಗಿದೆ ಸರ್, ಜನ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ. ಆದರೆ ತುಂಬ ಸ್ವಲ್ಪ ಜನ ಜಾಸ್ತಿ ಬರ್ತಾ ಇದಾರಲ್ಲ, ಪೊಲೀಸರಿಗೂ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಸ್ವಲ್ಪ ಇದಿದೆ, ಕ್ರೌಡ್ ತುಂಬಾ ಇದೆ, ಜಾಸ್ತಿ ಇದೆ. ನಿನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಕಡಿಮೆ ಇದೆ ಸರ್ ಜಿ. ನಿನ್ನೆ ಅಮಾವಾಸ್ಯೆ ಇತ್ತಲ್ಲ, ಅಮಾವಾಸ್ಯೆಗೆ ತುಂಬಾ ಹೆಚ್ಚಿಗೆ ಜನ ಬಂದಿದ್ರು, ತುಂಬಾ ಇದಾಗಿತ್ತು, ತೊಂದರೆ ತುಂಬಾ ಆಯ್ತು, ಜನಕ್ಕೆ ನಿಲ್ಲಿಕ್ಕೆ ಕೂಡ ತೊಂದರೆ ಆಯ್ತು. ಆದ್ರೆ ಇವತ್ತೇನು ಇಲ್ಲ, ಸೊ ಈಗ ಚೆನ್ನಾಗಿದೆ. ಎಲ್ಲ ಕಡೆ ಅಂದ್ರೆ ಗೇಟ್ಗಳು ಕೂಡ ಎಲ್ಲ ಯಾರು ಏನು ಭಯ ಪಡೋದು ಬೇಡ, ಎಲ್ಲ ಗೇಟು ಖಾಲಿ ಇದೆ, ಹೋಗೋರು ಬರೋರಿಗೆಲ್ಲ ಸಮಸ್ಯೆ ಏನೂ ಇಲ್ಲ ಅಂತ. ಏನು ಸಮಸ್ಯೆ ಇಲ್ಲ, ಎಲ್ಲ ಕಡೆಯಿಂದ ಜನ ಬರಬಹುದು. ಈಗ ಕರ್ನಾಟಕದಿಂದ ಕೂಡ ತುಂಬಾ ಜನ ಬನ್ನಿ,
ಕುಂಭಮೇಳ ಅತಿ ಸುಂದರವಾಗಿದೆ. ಗಂಗಾ ಮಾತೆಯಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ. ಜಯ ಹನುಮಾನ ಜ್ಞಾನ ಗುಣ ಸಾಗರ, ಜಯ ಕಪೀಶ ತಿವುಲೋಕ ಉಜಾಗರ, ರಾಮದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತನಾಮ, ಮಹಾವೀರ ವಿಕ್ರಮ ಬಜರಂಗಿ, ಕುಮತಿ ನಿಮಾರ ಸುಮತಿ ಕೇ ಸಂಗಿ, ಕಂಚನ ವರನ ವಿರಾಜ ಸುವೇಶ, ಕಾನನ ಕುಂಡಲ ಕುಂಚಿತ ಕೇಶ, ಹಾತ ವಜ್ರಾಧ್ವಜ ವಿರಾಜೆ, ಕಾಂದೆ ಮುಂಜೆ ಜಿನೆವೋ ಸಾಜೆ, ಶಂಕರ ಸ್ವಯಂ ಕೇಸರಿ ನಂದನ, ತೇಜ ಪ್ರತಾಪ ಮಾ ಜಗವಂದನ, ವಿದ್ಯಾವಾಣಿ ಗುಣಿ ಅತಿ ಚಾತುರ, ರಾಮ ಕಾಜ ಕರಿಬೇಕೋ ಆತುರ, ಪ್ರಭು ಚರಿತ್ರ ಸುನಿವೇಕೋ ರಶಿಯ, ರಾಮ ಲಖನ ಸೀತಾಮನ ವಶಿಯ, ಸೂಕ್ಷ್ಮ ರೂಪ ಧರಿಸಿ ದಿಕಾವ, ವಿಕಟ ರೂಪ ಧರಿ ಲಂಕ ಜಲಾವ, ಭೀಮ ರೂಪ ಧರಿ ಅಸುರ ಸಮಾರೆ, ರಾಮಚಂದ್ರ के काज समारे. ऐसे इतने ही आगे होगी बढ़ता है. हर हर महादेव, हर हर महादेव, जय श्री राम, जय श्री राम. ओम दशरथाय विद्महे सीता वल्लभाय धीमहि तन्नो श्री राम प्रचोदयात्. जय श्री राम, जय श्री राम. अम्मा बोलिए जय श्री राम. जय श्री राम. कैसा है महाकुंभ? बहुत अच्छा लगा महाकुंभ में आके. हम आए दिल्ली से. ನೋಡಿ, ಜನರು ಬಂದವರು ಸ್ನಾನ ಮಾಡ್ತಾ ದೇವರನ್ನ ಆರಾಧನೆ ಮಾಡ್ತಾ ತರ್ಪಣಗಳನ್ನ ಅರ್ಪಿಸ್ತಾ ಖುಷಿ ಪಡ್ತಿರೋದನ್ನ ನೋಡ್ತಾ ಇದ್ದೀರಿ. ಡುಮ್ಕಿ ಸ್ನಾನ ನೋಡಿ, ಇದೇ ಡುಮ್ಕಿ ಸ್ನಾನ, ಬೇರೆ ಏನಲ್ಲ. ಡುಮ್ಕಿ ಸ್ನಾನ ಮಾಡ್ತಿರೋದನ್ನ ನೋಡ್ತಾ ಇದೀರಲ್ಲ, ಇದೇ ಡುಮ್ಕಿ ಸ್ನಾನ ಗಂಗಾ ನದಿಗೆ ಮಾಡುವಂತ ವಿಶೇಷವಾದಂಥದ್ದು. ಇಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಮೋಕ್ಷ ಪ್ರಾಪ್ತಿಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ. ಇದು ಈ ಹೊತ್ತಿನ ತ್ರಿವೇಣಿ ಸಂಗಮ, ಮಹಾಸಂಗಮ. ಅದು ಸಂಗಮ್ ಘಾಟ್. ನಿನ್ನೆ ಎಲ್ಲ ಅಷ್ಟೆಲ್ಲ ಸುದ್ದಿ ಆಗಿತ್ತಲ್ಲ, ಅಷ್ಟೆಲ್ಲ ದೊಡ್ಡ ವಿಚಾರ ಆಗಿತ್ತಲ್ಲ, ಆದ್ರೆ ಇವತ್ತೆಲ್ಲ ಸಹಜ ಸ್ಥಿತಿಗೆ ಬಂದಿದೆ. ತಾವೆಲ್ಲರೂ ಕೂಡ ಬನ್ನಿ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗ್ಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಬಿಜೆಪಿ ಬಣ ಬಡಿದಾಟ, ಯತ್ನಾಳ್ ಮೊದಲ ಸಂದರ್ಶನ. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತೊಗೊಂಡ್ಬರ್ತೇನೆ. ಯಾವ ಜೋಡ ಹೊಂದಾಣಿಕೆ ಇಲ್ಲ, ಅಷ್ಟು ವಿಶ್ವಾಸ ಇದೆ ನನಗೆ. ವಕ್ಫ್ನಲ್ಲಿ ರೂಪಾಯಿ 150 ಕೋಟಿ ಬಾಂಬ್, ಪ್ರಿಯಾಂಕ್ ಖರ್ಗೆ ಫಸ್ಟ್ ರಿಯಾಕ್ಷನ್. 150 ಕೋಟಿ ಅಂಬಿಷನ್ ಕೊಟ್ಟಿದ್ದು ನಾನು ತಗೊಳ್ಳೋದು ಇದ್ದವನು. ಬಿವೈವಿ ವಿರುದ್ಧ ಕಾಂಗ್ರೆಸ್ ಬಾಣ, ರಿಪಬ್ಲಿಕ್ ಕನ್ನಡದ ಸುದ್ದಿ ಸಂಚಲನ. ಬರುವಂತ ಮುಖ್ಯಮಂತ್ರಿಗಳೇ, ನಿಮಗೆ ಎಲ್ಲ ಅಧಿಕಾರ ಇದೆ, ತಾವೇ ಸಿಬಿಐ ತನಿಖೆಗೆ ಆದೇಶ ಮಾಡಿ. ಅವ್ರ ಸೀಳ್ ನಾಯಿಗಳಿದೆ ಅಲ್ಲ, ಬಿಡ್ಲಿ, ಬಿಡ್ಲಿ, ಯಾರು ಬೇಡ ಅಂದಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯದ ಗುಡುಗು, ವರಿಷ್ಠರಿಗೆ STS ತಿರುಗೇಟು. ದೊಡ್ಡವರು ಏನು ಡ್ಯಾಮೇಜ್ ಮಾಡೋದಿಲ್ಲ. ಸಣ್ಣ ಗುಬ್ಬಿ ಮೇಲೆ ಏನೂ ಇಲ್ಲದೆ ತಪ್ಪು ಮಾಡಿದಂಥವ್ರಿಗೆ ನೀವು ಮಾಡಕ್ಕೆ ಹೋಗ್ತೀರಿ, ಸಸ್ಪೆಂಡ್ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ಅನರ್ಹ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ವೆಲ್ಕಮ್ ಮಾಡ್ತೀನಿ. ರಾಜಕೀಯ ಸುದ್ದಿಗಳ ಹೆಡ್ ಕ್ವಾರ್ಟರ್.